ವೆಲ್ಕಮ್ ಟು ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನೆಲ್. ಮುದ್ರೆಗಳನ್ನ ಮಾಡೋಣ, ಮಾತ್ರೆಗಳನ್ನ ದೂರ ಇಡೋಣ ವಿಭಾಗಕ್ಕೆ ಸ್ವಾಗತ. ಮೊದಲಿಗೆ ಸ್ಟ್ರೆಸ್ ಎಲ್ಲಿ ನೋಡಿದ್ರು, ಯಾರನ್ನು ಕೇಳಿದ್ರು ಸ್ಟ್ರೆಸ್, ಒತ್ತಡ. ಇದಕ್ಕೆ ಏನು ಮೂಲ ಕಾರಣ, ಹೇಗೆ ಪರಿಹಾರ? ಒಂದೇ ಒಂದು ಮುದ್ರೆಯಲ್ಲಿ ಪರಿಹಾರ, ಅದ್ಭುತವಾದ ಮುದ್ರೆ. ಅದನ್ನು ಯಾವ ರೀತಿಯಲ್ಲಿ, ಸಿದ್ಧ ರಹಸ್ಯ ರೀತಿಯಲ್ಲಿ, ಅಂದರೆ ಸಿದ್ಧರುಗಳು ಹೇಗೆ ಮಾಡ್ತಿದ್ದರು ಆ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಸೂಕ್ಷ್ಮವಾಗಿ ಗಮನಿಸಿ, ಅಭ್ಯಾಸ ಮಾಡಿ. ಆ ಮುದ್ರೆಯ ಹೆಸರು ಅಪಾನವಾಯು ಮುದ್ರೆ. ಎಲ್ರಿಗೂ ತಿಳಿದಿರುವಂತಹ ಮುದ್ರೆ. ಅದನ್ನು ಯಾವ ರೀತಿಯಲ್ಲಿ, ಸಿದ್ಧರಹಸ್ಯ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಗ್ಲಾಸ್ ಉಗುರು ಬೆಚ್ಚು ನೀರನ್ನು ತಗೊಳ್ಳಿ. ಹೇಗೆ? ಗಡಗಡ ಅಂತ ಕುಡಿಬಾರ್ದು, ನಿಧಾನವಾಗಿ ಸಿಪ್ ಮಾಡಿ ತಗೊಳ್ಳಿ. ಮುಕ್ಕಳಿಸಿ ತಗೊಳ್ಳಿ, ಹೀಗೆ ಮುಕ್ಕಳಿಸಿ ತಗೊಳ್ಳಿ. ಇಡೀ ಒಂದು ಗ್ಲಾಸ್ ವಾಟರ್ ತಗೊಂಡ್ಮೇಲೆ ಈ ಹೆಬ್ಬೆರಳಿಂದ ಅಂಗೈ, ಎಡ ಅಂಗೈಯಲ್ಲಿ ಇಡಿ. ಚೆನ್ನಾಗಿ ಪ್ರೆಸ್ ಮಾಡಿ, ಬಿಸಿ ಬರಲಿ. ಕ್ಲಾಕ್ ವೈಸ್ 12 ಟೈಮ್ಸ್, ಆಂಟಿ ಕ್ಲಾಕ್ ವೈಸ್ 12 ಟೈಮ್ಸ್. ಚೆನ್ನಾಗಿ ಬಿಸಿ ಬರಲಿ. ಅದೇ ರೀತಿ ಈ ಹೆಬ್ಬೆರಳಿಂದ ಈ ಬಲಗೈ ಅಂಗೈಯಲ್ಲಿ ಪ್ರೆಸ್ ಮಾಡಿ ಚೆನ್ನಾಗಿ, ಕ್ಲಾಕ್ ವೈಸ್ 12 ಟೈಮ್ಸ್, ಆಂಟಿ ಕ್ಲಾಕ್ ವೈಸ್ 12 ಟೈಮ್ಸ್. ಆದ ನಂತರ ಅಪಾನವಾಯು ಮುದ್ರೆ ಹೇಗೆ? ತೋರು ಬೆರಳನ್ನು ಹೆಬ್ಬೆರಳು ಅಡಿಯಲ್ಲಿ ಇಡಿ. ಇದು ವಾಯುಮುದ್ರೆ. ಅಪಾನವಾಯು ಮುದ್ರೆ ಕಾಂಬಿನೇಷನ್ ಆಫ್ 2 ಮುದ್ರಾಸ್. ಇದನ್ನು ನಾವು ಮೃತ್ಯು ಸಂಜೀವಿನಿ ಮುದ್ರೆ ಅಂತೀವಿ. ಅಂದರೆ ಮರಣ ಬಾಗಿಲಿಗೆ ಹೋಗಿರುವಂಥವರನ್ನು ವಾಪಸ್ ತರುವಂತಹ ಮುದ್ರೆ ಇದು ಅಪಾನವಾಯು ಮುದ್ರೆ. ಇವು ಮತ್ತು ಮಧ್ಯ ಬೆರಳು, ಉಂಗುರ ಬೆರಳನ್ನು ಟಚ್ ಮಾಡಿ. ಜಲತತ್ವ ಬಿಟ್ಬಿಡಿ, 2 ಕೈಯಲ್ಲಿ ಇಡಿ, ತೊಡೆ ಮೇಲೆ ಇಟ್ಕೊಳ್ಳಿ. 10 ನಿಮಿಷ ನಿಧಾನವಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾ ಇರಿ. ಎಲ್ಲೂ ಉಸಿರನ್ನು ನೀವು ನಿಲ್ಲಿಸಬೇಡಿ. ನಿಧಾನವಾಗಿ ಗಮನಿಸಿ. 10 ನಿಮಿಷ. 10 ನಿಮಿಷ ಆದ ನಂತರ ಮತ್ತೊಮ್ಮೆ ಅದೇ ರೀತಿ ಒಂದು ಗ್ಲಾಸ್ ನೀರನ್ನು ಸೇವನೆ ಮಾಡಿ. ಇದು ದಿನನಿತ್ಯ ಮಾಡಿ. ಇದರ ಬೆನಿಫಿಟ್, ಪ್ರಯೋಜನ ಏನು, ಹೇಗೆ ಕೆಲಸ ಮಾಡುತ್ತೆ? ಈ ಮುದ್ರೆಯನ್ನು ಈ ರೀತಿಯಲ್ಲಿ ನೀವು ಮಾಡಿದಾಗ ನಮ್ಮ ರಕ್ತನಾಳದಲ್ಲಿ ಇರುವಂತಹ ಕಲ್ಮಶ ಮತ್ತು ಅಡಚಣೆಗಳು, ಬ್ಲಾಕೇಜ್ ಎಲ್ಲ ರಿಮೂವ್ ಆಗುತ್ತೆ. ಅಷ್ಟೇ ಅಲ್ಲ, ಆಕ್ಸಿಜನ್ ಲೆವೆಲ್ ರೈಸ್ ಆಗುತ್ತೆ. ಹೃದಯ ಸಂಬಂಧಪಟ್ಟ ಎಲ್ಲ ರೋಗಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ಇದನ್ನು ದಿನನಿತ್ಯ 1 or 2 ಟೈಮ್ಸ್ ಮಾಡಿ. 10-15 ದಿವಸ, ಆಫ್ಟರ್ 10-15 ಡೇಸ್ ಆದಮೇಲೆ ನಿಮ್ಮ ದೇಹದಲ್ಲಿ ಬದಲಾವಣೆ, ಅಂದರೆ ರಕ್ತ ಸಂಚಾರ ಎಂಟೈರ್ ಬಾಡಿಗೆ ಸರಬರಾಜು ಆಗುತ್ತೆ. ಅದನ್ನು ನೀವು ಗಮನಿಸಿ. 10-15 ದಿನ ಆದಮೇಲೆ ನೀವು ಸೇವನೆ ಮಾಡುತ್ತಿರುವ ಮಾತ್ರೆಗಳ ಪರಿಮಾಣವನ್ನು ರೆಡ್ಯೂಸ್ ಮಾಡಿ. ಇದು ಯಾವಾಗ ಫಲ ಸಿಗುತ್ತೆ ಅಂದರೆ, ಎಷ್ಟು ದಿನದಲ್ಲಿ, ಎಷ್ಟು ತಿಂಗಳಲ್ಲಿ ಫಲ ಸಿಗುತ್ತೆ ಅಂದರೆ, ಅದು ನಿಮ್ಮ ಆ ಡಿಸೀಸಸ್, ರೋಗದ ಕಾಲಾವಕಾಶ ಎಷ್ಟು ವರ್ಷಗಳಿಂದ ಇದೆ, ಎಷ್ಟು ತಿಂಗಳಿಂದ ಇದೆ, ಎಷ್ಟು ಮಾತ್ರೆಗಳು ನೀವು ಸೇವನೆ ಮಾಡ್ತಾ ಇದ್ದೀರಾ, ಅದರ ಮೇಲೆ
ಪರಿಣಾಮ ಸಿಗುತ್ತೆ. ಆದರೆ ಫಲ ಸಿಗೋದು ಖಚಿತ. ದಯವಿಟ್ಟು ಈ ರೀತಿಯಲ್ಲಿ ಸಿದ್ಧರಹಸ್ಯ ರೀತಿಯಲ್ಲಿ ಈ ಮುದ್ರೆಯನ್ನು ಮಾಡಿ ನಂಬಿಕೆ ಇಡಿ, ಮಾಡಿ ಪರಿಹಾರ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.